ಹಲೋ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸೊ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇರುವಂತಹ ಕಿಚನ್ ಟಿಪ್ ಏನಪ್ಪ ಅಂತಂದರೆ, ಸೊ ನಾವು ಎಲ್ಲರೂ ಆಲ್ಮೋಸ್ಟ್ ಬೆಳ್ಳುಳ್ಳಿನ ಅಡುಗೆ ಮನೇಲಿ ಯೂಸ್ ಮಾಡ್ತಾನೇ ಇರ್ತೀವಿ. ಸೊ ಅಡುಗೆಗಳಿಗಾಗ್ಬೋದು, ಸಾಂಬಾರಾಗ್ಬೋದು, ಪಲ್ಯ ಆಗ್ಬೋದು, ಕೆಲವು ರೆಸಿಪಿಗಾಗ್ಬೋದು, ಚಟ್ನಿಗಳಿಗಾಗ್ಬೋದು, ಚಟ್ನಿ ಪುಡಿಗೆ, ಈ ಥರ ತುಂಬಾ ರೆಸಿಪಿಗೆ ನಾವು ಬೆಳ್ಳುಳ್ಳಿನೇ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಕಷ್ಟಕರವಾಗಿರುವಂತಹ ಒಂದು ಕೆಲಸ ಏನಪ್ಪ ಅಂತಂದರೆ, ಈ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸೋದೇ ತುಂಬಾ ಕಷ್ಟ ಆಗಿರುತ್ತೆ. ಸೊ ನೀವೇನಾದರೂ ದಪ್ಪ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿದ್ರೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಅದೊಂದು 2-3 ಪೀಸನ್ನು ಬಿಡಿಸ್ಕೊಂಡು ಆರಾಮಾಗಿ ಕುಕ್ಕಿಂಗ್ ಮಾಡ್ತಾರೆ. ಬಟ್ ನಾನು ನನ್ನ ಮನೆಯಲ್ಲಿ, ನನ್ನ ಕಿಚನಲ್ಲಿ ನಾನು ಜವಾರಿ ಬೆಳ್ಳುಳ್ಳಿನೇ ಯೂಸ್ ಮಾಡ್ತೀನಿ. ಅದು ಸ್ವಲ್ಪ ನಾರ್ಮಲ್ ಬೆಳ್ಳುಳ್ಳಿಗಿಂತ ಚಿಕ್ಕದಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಆ ಥರ ಬೆಳ್ಳುಳ್ಳಿ ಯೂಸ್ ಮಾಡೋರಿಗೆ ಹೆಲ್ಪ್ ಆಗಲಿ ಅನ್ನೋವಂಥ ಒಂದು ರೀಸನ್ನಿಂದ ಈ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಪ್ಪ ಅಂತಂದರೆ, ನಾವು ಆರಾಮಾಗಿ ಎಲ್ಲರೂ ಸ್ವಲ್ಪ ಟೈಮ್ ಕೂತ್ಕೊಂಡಿರ್ತೀವಿ, ರೆಸ್ಟ್ ಮಾಡ್ತಾ ಇರ್ತೀವಿ. ಕುಕ್ಕಿಂಗ್ ಎಲ್ಲ ಆದಮೇಲೆ ಟಿ ವಿ ನೋಡ್ತಾ ಇರ್ತೀವಿ, ಇಲ್ಲ ಯಾರಾದರೂ ಗೆಸ್ಟ್ ಬಂದಿರ್ತಾರೆ, ಇಲ್ಲ ಯಾರಾದರೂ ಫ್ರೆಂಡ್ಸು ಆ ಥರ ಬಂದಿದ್ದಾಗ ಅವ್ರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿರ್ತೀವಿ. ಸೊ ಆ ಟೈಮಲ್ಲಿ ವಾರದಲ್ಲಿ 1 ದಿನ ಇಲ್ಲ 10 ದಿನಕ್ಕೆ 1 ದಿನ ಆ ಥರ ಫ್ರೀ ಟೈಮ್ ಯಾವಾಗಿರುತ್ತೆ, ಫ್ರೀಯಾಗಿ ಕುತ್ಕೊಂಡು ಒಂದು ಹಾಫ್ ಆನ್ ಅವರ್ ಟಿ ವಿ ನೋಡ್ತಾನೆ ಇರ್ತೀವಲ್ಲ, ಆ ಟೈಮಲ್ಲಿ ಈ ಥರ ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿ ಇಟ್ಕೊಂಬಿಟ್ರೆ ಆರಾಮಾಗಿ 1 ವಾರ ನಮಗೇನು ಪ್ರಾಬ್ಲಮ್ಮೇ ಆಗೋದಿಲ್ಲ. ಅಯ್ಯೋ ಬೆಳ್ಳುಳ್ಳಿ ಬಿಡಿಸ್ಬೇಕು, ಅದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ, ಆ ಥರ ಎಲ್ಲ ನಮಗೇನು ಅನಿಸೋದಿಲ್ಲ. ಆಮೇಲೆ ನಮ್ಮದು ಅಡುಗೆನೂ ಕೂಡ ಬೇಗ ಫಾಸ್ಟಾಗಿ ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಾವು ಯಾವಾಗ ಫ್ರೀ ಇರ್ತೀವಿ ಆ ಫ್ರೀ ಟೈಮಲ್ಲಿ ಈ ಥರ ಕಿಚನ್ ಟಿಪ್ಸನ್ನು ನಾವು ಫಾಲೋ ಅಪ್ ಮಾಡಿದರೆ, ಫ್ರೀಯಾಗಿದ್ದಾಗ ಈ ಥರ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ನಮಗೆ ಟೈಮು ಕೂಡ ಕಿಚನಲ್ಲಿ ಟೈಮು ಕೂಡ ಸೇವ್ ಆಗುತ್ತೆ, ಕ್ವಿಕ್ಕಾಗಿ ಅಡುಗೆಗಳನ್ನು ಕೂಡ ಮಾಡ್ಬೋದು. ಸೊ ಆ ರೀಸನಿಗೋಸ್ಕರ ಈ ಥರ ತುಂಬ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅನ್ನೋಂಥ ಒಂದು ರೀಸನಿಗೋಸ್ಕರ ನಾನು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಈ ಕಿಚನ್ ಟಿಪ್ಸನ್ನು. ಸೊ ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತಾಯಿದ್ದೀನಿ ತುಂಬ ದಿನದಿಂದ. ನಾನು ವರ್ಕ್ ಮಾಡಬೇಕಾದ್ರೂ ಇದೇ ಥರ ಫಾಲೋ ಮಾಡ್ತಾಯಿದ್ದೆ. ಸಂಡೇಸ್ ಫ್ರೀ ಇದ್ದಾಗ ಎಲ್ಲನೂ ಬಿಡಿಸಿ ಇಟ್ಕೊಳ್ತಾ ಇದ್ದೆ. 1 ವೀಕಿಗೆ ನನಗೆ ಎಷ್ಟು ಬೇಕು, 1 ವೀಕ್ಗೆ ಎಷ್ಟು ಬೇಕಂತ ನನಗೆ ಗೊತ್ತಾಗ್ಬಿಡುತ್ತಲ್ವ. ನಿಮಗೂ ಕಿಚನಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಅಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಡೈಲಿ ಕುಕ್ಕಿಂಗ್ ಮಾಡಬೇಕಾದ್ರೆ ನನಗೂ ಕೂಡ ತುಂಬ ಈಸಿ ಆಗ್ತಾಯಿತ್ತು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.